ನೂರಾರು ಜನ ಅಭಿಜಾತ ಕಲಾವಿದರನ್ನು ಹೊಂದಿರುವ ಚಿತ್ರದುರ್ಗ ಪರಿಸರದಲ್ಲಿ ಅಪಾರವಾದ ಜ್ಞಾನ ಸಂಪತ್ತು ಇದೆ ಎಂದು ನಾಡಿನ ಖ್ಯಾತ ಜಾನಪದ ವಿದ್ವಾಂಸ ಕೃಷ್ಣಮೂರ್ತಿ ಅನೂರ್ ಅಭಿಪ್ರಾಯಪಟ್ಟರು. ಚಳ್ಳಕೆರೆ ತಾಲೂಕಿನ ಯಲಗಟ್ಟಿ ಗೊಲ್ಲರಟ್ಟಿ ಕುರಿಮರಡಿ ಬಳಿ ನಾಡೋಜ ಜಾನಪದ ಹಾಡುಗಾರ್ತಿ ಸಿರಿಯಜ್ಜಿ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತನ್ನ ಅಗಾಧ ನೆನಪಿನ ಶಕ್ತಿ ಇದ್ದುದರಿಂದ ನಾಡೋಜ ಸಿರಿಯಜ್ಜಿ ಎದೆಯಲ್ಲಿ ಸಾವಿರಾರು ಪದಗಳು ಇದ್ದವು. ಪದ ಆಡುತ್ತಾ ಆಡುತ್ತಾ ಅವುಗಳ ಅರ್ಥ ವಿವರಣೆಯನ್ನು ಹೇಳುತ್ತಿದ್ದರು. ವನಕಲ್ಲು ಮಠದ ಬಸವ ರಾಮಾನಂದ ಶ್ರೀಗಳು ಮಾತನಾಡಿದರು. ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವರು ಕುವೆಂಪು ಅವರು, ಗುಡ್ಡಪ್ಪ ಅವರು ಇಂಥವ್ರು. ಅಂತ ಒಂದು ಭಾಗ್ಯ 5/3/2021 ಹೀಗಾಗಿ ಏನಾಗಿದೆ, ಈ ಹೆಚ್ಚಿಗೆ ಏನಾದ್ರು ಮಾಡ್ಬೇಕಲ್ಲ, ಅವ್ರು ಯಾರೋ ಮಾಡ್ತೀವಿ ಅಂತಂದ್ರು ಮಾಡಿಲ್ಲ, ಇವ್ರು ಯಾರೋ ಮಾಡ್ತೀವಿ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ವೀರೇಶ್ ಅವರು ಟಿವಿದಲ್ಲ ರೀ, ಅವರು ನನಗೆ ಇದೊಂದು ಇದನ್ನ ಹಾಕಿರು, ಏನು ಓಪನ್ ಆಗಿ ಇದೆಲ್ಲ ಹಾಳಾಗಿದೆ, ಗಿಡ ಬೆಟ್ಟಿ ಬ್ಯಾಟಿ ಏನೇನೋ ಬರ್ಬಿಟ್ಟು ಅವನ್ನ ಅವ್ರಿಗೆ ಕೇಳಿದೆ, ಯಾರು ಮಾಡ್ತಿದ್ದ, ಯಾರಲ್ಲಿ ಅದು ನೋಡ್ಕೊಳ್ಳೋರು ಯಾರು, ಮಾಡೋರು ಯಾರು? ಅವಾಗ ಸರ್ ವೀರೇಶ, ಇಲ್ಲಪ್ಪ ವೀರೇಶ ಇಲ್ಲ ಹೋಗಿರ್ಬೇಕು ಜವಾಬ್ದಾರಿ. ಇವನ್ನ ಮಾಡಿ ಅವ್ರನ್ನ ಪಳಗಿಸಿ 1 ವರ್ಷ ಇದಕ್ಕೆ, ಇದನ್ನು 1 ವರ್ಷ 26/3/2025 ನಮ್ಮ ಲಕ್ಷ್ಮೀ ನರಸಿಂಹ ಚಾರಿಟಬಲ್ ಟ್ರಸ್ಟ್ ನಲ್ಲಿ ಚೆಕ್ ಮೂಲಕ ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ನಿಮ್ಮಯ್ಯ ಪೂಜಿಸಿದವರು ಮುನ್ನವೇ ಬಯಲಾದರು ಕುರಿತು ಮಾಡಿದರೆ ಅನ್ನುವಂಥ ರೀತಿ ಮಾಡಿರುವಂಥದ್ದು ಬಹಳ ಖುಷಿ ಸಂತೋಷವನ್ನ ಕೊಟ್ಟಿದೆ. ಒಂದು 5 ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ. ನಮ್ಮ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಅವರು ಒಂದು 10 ಕವಿಗೋಷ್ಠಿಯಲ್ಲಿ ನಾನು ನಿಮ್ಮ ಜೊತೆ ಭಾಗವಹಿಸಿ, ನಾನು ಸ್ವಾಮೀಜಿ ಆಗೋಕ್ಕಿಂತ ಮೊದಲಿಂದ ಚಳ್ಳಕೆರೆಯಲ್ಲಿ ಅನೇಕ ಕವಿಗೋಷ್ಠಿಯಲ್ಲಿ ಅವತ್ತು ನೀವು ಮಾತಾಡಬೇಕಾದ ಸಂದರ್ಭಗಳಿದೆಯಲ್ಲ, ರವಿ ಕಾಣದಂತನ್ನ ಜಾನಪದ ಕವಯಿತ್ರಿ ಕಂಡ್ರು ಅನ್ನುವಂಥ, ಸಮಾಜ ಕಂಡು ಕಾಣದಂತಿರುತ್ತೆ, ಆದರೆ ಕವಯಿತ್ರಿ ಕಾಣೋದಿದೆಯಲ್ಲ ಅದು ಈ ಜಾನಪದ ಹಜ್ಜಿ ಮಾಡದಂಥದ್ದು. ನಿಜವಾಗಲೂ ವೀರೇಂದ್ರ ಕುಮಾರ್ ಅವರು ಚೆನ್ನಾಗಿ ಹೇಳಿದ್ರಿ, ಅದ್ಭುತವಾಗಿ. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ನಟರಾಜ್ರವರು ಬಂದಿರುವಂಥದ್ದು, ಅವ್ರಿವ್ರ ಹೆಸರು ಹೇಳಿಲ್ಲ ಅಂತ. ಹಾಗಾಗಿ ಇವತ್ತು